ಅಭಿನಂದನ್. ಸೊ ಇವತ್ತು ನಾವು ಇಲ್ಲಿ ಸಿಕ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ ಅಬೌಟ್ ಯುವರ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಆ್ಯಂಡ್ ಆಲ್ಸೋ ಸಿಗ್ನೇಚರ್ ಅನಾಲಿಸಿಸ್. ಅದ್ರ ಜೊತೆಯಲ್ಲಿ ಮೇಡಮ್ ಡಾಕ್ಟರ್ ಪೂಜಾ ಮೇಡಮ್ ಅವರು ನಿಮಗೆ ವಿಚಾರಗಳು ತಿಳಿಸಿದ್ದು, ನಿಮ್ಮ ಸಿಗ್ನೇಚರಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾವ ಥರ ಇದೆ, ಅದನ್ನು ಯಾವ ಥರ ಸರಿ ಮಾಡ್ಕೋಬೇಕು ಅಂತ. ಪ್ಲಸ್ ಅದ್ರ ಜೊತೆಯಲ್ಲಿ ನಿಮ್ಮದು ಲೈಫ್ ಗ್ರೋತಿಗೆ ಸಿಗ್ನೇಚರ್ ಜೊತೆಯಲ್ಲಿ ಕೆಲವು ಕ್ರಿಸ್ಟಲ್ಸ್ನ ಸಜೆಸ್ಟ್ ಮಾಡಿದ್ವಿ. ಆ್ಯಂಡ್ ಆ ಹೀಲಿಂಗ್ ಕ್ರಿಸ್ಟಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅಟ್ ಪ್ರೆಸೆಂಟು ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಆ ಹೀಲಿಂಗ್ ಕ್ರಿಸ್ಟಲ್ಸು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ಇದು ಡೆಮಾನ್ಸ್ಟ್ರೇಷನ್ ಪಾರ್ಟ್ ತೋರಿಸ್ತೀವಿ. ಓಕೆ, ಎಷ್ಟೋ ಫೇಕು ಡೂಪ್ಲಿಕೇಟು ಮಾರ್ಕೆಟಲ್ಲಿ ಆನ್ಲೈನ್ ಆಫ್ಲೈನ್ ತುಂಬ ಸಿಗ್ತಾ ಇದೆ. ಬಟ್ ನಮ್ಮಲ್ಲಿ AAA ಗ್ರೇಡ್ ಪ್ಲಸ್ ಹೆಂಗೆ ವರ್ಕ್ ಆಗುತ್ತೆ ತೋರಿಸಿ ಇದು ಲೈವ್ ಡೆಮೋ. ಈಗ ಅಟ್ ಪ್ರೆಸೆಂಟ್ ಆಲ್ರೆಡಿ ನೀವು ಕರುಂಗಲಿ ಮಾಲ, ಕೈಯಲ್ಲಿ ಟೈಗರ್ ಸೈ, ಆಮೇಲೆ ಇಲ್ಲಿ ಕ್ಲಿಯರ್ ಕಾರ್ಡ್ಸು, ಆಮೇಲೆ ಬ್ಲ್ಯಾಕ್ ಆಕ್ಸಿಡೆಂಟ್ ಅಥವಾ ಬ್ಲ್ಯಾಕ್ ಆಕ್ಸಿಡೆಂಟ್ ಅಂತ ಕರೆಕ್ಟಲ್ಲ, ಅದು ಹಾಕ್ಕೊಂಡಿದ್ದೀರಾ. ಬಟ್ ಐ ಡೋಂಟ್ ನೋ ಆನ್ಲೈನ್ ಆಫ್ಲೈನಲ್ಲಿ ತೊಗೊಂಡು ನೀವು ಆನ್ಲೈನಲ್ಲೇ ತೊಗೊಂಡಿದ್ದೀರಾ. ಓಕೆ, ಸಮ್ ವೆಬ್ಸೈಟ್ಸ್ ಇಲ್ಲ, ಪರವಾಗಿಲ್ಲ. ಇದು ಹಿಂಗೆ ವರ್ಕ್ ಆಗುತ್ತೆ ಏನಂತಂದರೆ ನೀವು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ರಿಲೇಟೆಡ್ ಟು ದ ಒರಿಜಿನಲ್. ಓಕೆ, ಎರಡು ಕಾಲು ಜೋಡಿಸ್ತೀನಿ, ಕೈನ ಈ ಥರ ಲಾಕ್ ಮಾಡಿ ಉಲ್ಟಾ. ನಾನಿದು ಮಾಡ್ತಿರೋಂಥ ಡೆಮಾನ್ಸ್ಟ್ರೇಷನ್ ನಿಮ್ಮ ಬಾಡಿ ಬ್ಯಾಲೆನ್ಸು ಮತ್ತು ನಿಮ್ಮ ಎನರ್ಜಿ ಮೇಲೆ. ಓಕೆನಾ, ನಾನು ಇಲ್ಲಿಂದ ಎನರ್ಜಿ ಹಾಕ್ತೀನಿ, ಗಟ್ಟಿಯಾಗಿ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅಂತ ಕೊಟ್ಟ 1, 2 and 3 ಎನರ್ಜಿ ಹಾಕ್ತಾ ಇದ್ದೀನಿ. ಏನಾಗ್ತಿದೆ ಅಭಿನಂದನ್? ಬಾಡಿ ಇಂಬ್ಯಾಲೆನ್ಸ್ ಆಗ್ತಿದೆ, ಕರೆಕ್ಟಾ? ಸ್ವಲ್ಪ ಎನರ್ಜಿಗೆ ಬಾಡಿ ಇಂಬ್ಯಾಲೆನ್ಸ್ ಆಗ್ತದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ನೋಡೋಣ. ಅಂತ ಕೊಂಡ 1, 2 and 3 ಸೇಮ್ ಅಲ್ಲ ಆಗ್ತಾ ಇದೆ, ಕರೆಕ್ಟಾ? ದಟ್ ಮೀನ್ಸ್ ದೀಸ್ ಆರ್ ನಾಟ್ AAA ಗ್ರೇಡ್ ಪ್ಲಸ್, ನಾರ್ಮಲ್ ಗ್ರೇಡ್ಸ್ ಅಥವಾ ಫೇಕ್ ಗ್ರೇಡ್. ಓಕೆ, ನೋ ಪ್ರಾಬ್ಲಮ್. ತೆಗೆದಿದ್ದೇನೆ ಒಂದು ನಿಮಿಷ. ಸೊ ದಿಸ್ ಇಸ್ ದ ಟೈಗರ್ ಸೈ ಮಾಲಾ. ಆನ್ಲೈನಿಂದ ತೊಗೊಂಡಿದ್ದಾರೆ, ವೇರ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನೋಡ್ತಾ ಇದ್ದೀರಾ ನೀವು. ಓಕೆ, ದಿಸ್ ಇಸ್ ಟೈಗರ್ ಸೈ. ಇದು ಬಂದು ಕ್ಲಿಯರ್ ಕಾರ್ಡ್ಸ್ ಆ್ಯಂಡ್ ಇದು ಬಂದು ಬ್ಲ್ಯಾಕ್, ನಾರ್ಮಲಿ ಬ್ಲ್ಯಾಕ್ ಆಕ್ಸಿಡೆಂಟ್. ಓಕೆ, ಓಕೆ, ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಎನರ್ಜಿ. ಇದನ್ನು ನಾನು ಪ್ರೆಸೆಂಟು ಇಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನಾವು ವಾಟ್ ಐ ಡು, ಜಸ್ಟ್ ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನಿಗೆ ಅವರಿಗೆ ಫಸ್ಟ್ ಪ್ರೊಟೆಕ್ಷನಿಗೆ ಯೂಸ್ ಮಾಡೋಕ್ಕಿದ್ದಾರೆ ಕ್ರಿಸ್ಟಲು. ಅವರಿಗೆ ಫಸ್ಟು ಹೆಮಟೈಟ್ ಹಾಕೊಳ್ಳೋಕೆ ಹೇಳ್ತೀನಿ. ದಿಸ್ ಇಸ್ ಹೈಯೆಸ್ಟ್ ಎನರ್ಜಿ ಕ್ಯಾರಿಂಗ್ ಕ್ರಿಸ್ಟಲ್, ಹೈಯೆಸ್ಟ್ ಪ್ರೊಟೆಕ್ಷನ್ ಮಾಡೋಂಥ ಕ್ರಿಸ್ಟಲು ಅಗೈನ್ಸ್ಟ್ ನೆಗೆಟಿವ್ ಎನರ್ಜಿ. ಹಾಕೊಳ್ಳಿ. ನಾವು ಹೌ ಎ ಒರಿಜಿನಲ್ ಕ್ರಿಸ್ಟಲ್ ವರ್ಕ್ಸ್ ಅಂತ ಡೆಮಾನ್ಸ್ಟ್ರೇಷನ್ ಫೀಲ್ ಮಾಡಿಸ್ತೇವೆ. ಓಕೆನಾ? ಹಾಕೊಂಡಿದ್ದೀರಾ? ಹಾಕೊಂಡು ಎಷ್ಟು ಸೆಕೆಂಡು ಅಷ್ಟೇ ಅಲ್ವಾ? ಇಟ್ಕೊಳ್ಳಿ, ಸೇಮ್ ಥಿಂಗ್. ಎನರ್ಜಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್. ಓಕೆ, ಅಂತ ತಗೊಂಡ 1, 2 and 3 ಸೀರೀಸ್. ಇಷ್ಟು ಎನರ್ಜಿ ಅಲ್ಲೇ ಹೋಗ್ತಿತ್ತು, ಸ್ವಲ್ಪ ಜಾಸ್ತಿ ಆಗ್ತೀನಿ ನೋಡಿ. ಹೌ ಇಸ್ ದ ಎನರ್ಜಿ? ಟಾಪ್ ಆಫ್ ದ ವರ್ಕ್. ಸಖತ್ತಾಗಿ ಎನರ್ಜಿ ಆಗದೆ ಲಾಸ್ಟಿಗೆ ನಿಮಗೆ ಕಂಪೇರ್ ಮಾಡಿಬಿಟ್ಟೆ. ಆಮೇಲೆ ರೈಟ್ ನೋಡಿದ್ರೆ ಅನ್ಪಿತ ನೀವು, ಆದರೂ ನೀವು ಮಿಸ್ ಆಗ್ತಾ ಇಲ್ಲ. ದಿಸ್ ಇಸ್ ದ ಎನರ್ಜಿ ವಾಟ್ ದ AAA ಗ್ರೇಡ್ ಪ್ಲಸ್ ಒರಿಜಿನಲ್. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ 100% ಇವಾಗ ಸೇಫ್ ಇದ್ದಾರೆ. ಆ್ಯಂಡ್ ಏನು ಪರ್ಪಸ್ಸಿಗೆ ಅದು ಯೂಸ್ ಮಾಡ್ತಿದ್ದಾರೆ 100% ಕೆಲಸ ಮಾಡ್ತಾರೆ. ಈ ಥರ ಮೇಡಮ್ ಅವರು ನಿಮಗೆ ಪ್ರೊಟೆಕ್ಷನಿಗೆ, ಫೈನಾನ್ಷಿಯಲ್ ಗ್ರೋತಿಗೆ, ನಿಮ್ಮ ಆರೋಗ್ಯಕ್ಕೆ ಆ್ಯಂಡ್ ನಿಮ್ಮ ಸಮಾಧಾನ ಆ್ಯಂಡ್ ಎಲ್ಲ ಜೊತೆ ಖುಷಿಯಾಗಿ ರಿಲೇಷನ್ಶಿಪ್ಪಿಗೆ ಆ್ಯಂಡ್ ಆಲ್ಸೋ ಧೈರ್ಯದಿಂದ ಮುಂದಾಡೋಕ್ಕೆ ಪ್ಲಸ್ ನಿಮ್ಮ ಪವರ್ ಪೊಸಿಷನ್ಗೆ ಅದಕ್ಕೆ ಸರ್ಟನ್ ಕ್ರಿಸ್ಟಲ್ಸ್ನ ಲೀಚ್ ಮಾಡಿಕೊಟ್ಟಿದ್ದಾರೆ. ಸೊ ಐ ರಿಕ್ವೆಸ್ಟ್ ಯು ಟು ಯುಟಿಲೈಸ್ ಆ್ಯಂಡ್ ಗ್ರ್ಯಾಬ್ ದ ಆಪರ್ಚುನಿಟಿ ಅಲ್ವಾ? ಓಕೆನಾ? ಸೊ ಅದೇ ಒಂದು ಸೆಕೆಂಡ್ ತೆಗೀರಿ ಕ್ರಿಸ್ಟಲ್ ಇದು. ಜಸ್ಟ್ ನೋಡಿ ಯಾಕೆ 24 hours ಇದು ವೇರ್ ಮಾಡಬೇಕು, ಎಷ್ಟು ಪವರ್ಫುಲ್ ಅಂತ ಹೇಳಲಿಕ್ಕೆ ಕಾರಣ. ತೆಗೀರಿ. ಇಟ್ಟು ಎಷ್ಟು ಸೆಕೆಂಡ್ ಆಯಿತು ತೆಗೆದು. ಈಗ ಹಾರ್ಡ್ಲಿ 2-3 seconds ಇಟ್ಕೊಳ್ಳಿ. ಎನರ್ಜಿಗೆ. ಓಕೆ, ಅಟ್ ದ ಕೌಂಟ್ ಆಫ್ 1, 2 and 3 ಸ್ವಲ್ಪ ಎನರ್ಜಿಗೆ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅರ್ಥಾಗ್ತಿದೆಯಲ್ಲ? ದಿಸ್ ಇಸ್ ಹೌ ದ ಕ್ರಿಸ್ಟಲ್ ವರ್ಕ್ಸ್. ಸೊ ಹಾಗಾಗಿ ಗೋ ಫಾರ್ ಆಲ್ವೇಸ್ ದ ಒರಿಜಿನಲ್ ಕ್ರಿಸ್ಟಲ್ಸ್. ಇದು ಡೆಮಾನ್ಸ್ಟ್ರೇಷನ್ ಇದೆ, ನಾವು ಯಾರಿಗೂ ಕ್ರಿಸ್ಟಲ್ ಕೊಟ್ಟೇ ಇಲ್ಲ, ಕೊಡೋದು ಇಲ್ಲ. ಆ್ಯಂಡ್ ಈ ಡೆಮಾನ್ಸ್ಟ್ರೇಷನ್ ಯಾರು ತೋರಿಸ್ಬಿಟ್ರೆ ನೀವು ಅವ್ರದ್ದು ತೊಗೊಳೋದಿಲ್ಲ. ಸಾರಿ, ಬಟ್ ಅದು ಇಸ್ ಅ ಫ್ಯಾಕ್ಟ್. ಓಕೆನಾ? ಐ ವಿಶ್ ಯು ಆಲ್ ದಿ ಬೆಸ್ಟ್.